ಎಫೆಸದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ದೇವರು ದಶಾಜ್ಞೆಗಳಲ್ಲಿ ಕೊಟ್ಟಂತ ಒಂದು ಆಜ್ಞೆಯ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ನೋಡುವುದಾದರೆ ದೇವರು ಆಜ್ಞೆಗಳನ್ನ ಕೊಡುವಾಗ ಒಂದು ತನ್ನನ್ನ ಯಾವ ರೀತಿಯಾಗಿ ಆರಾಧಿಸಬೇಕು, ಗೌರವಿಸಬೇಕು, ತನಗೆ ಯಾವ ರೀತಿಯಾಗಿ ನಡ್ಕೊಳ್ಳಬೇಕು ಎಂಬುದಾಗಿ ತಿಳಿಸಿ, ಇನ್ನೊಂದು ಭಾಗದಲ್ಲಿ ಮನುಷ್ಯರೊಟ್ಟಿಗೆ ಯಾವ ರೀತಿಯಾಗಿ ಇರಬೇಕು, ಮನುಷ್ಯರ ಜೊತೆಯಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕೆಂಬುದಾಗಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದ್ದರಿಂದಲೇ ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬರ ಆಸ್ತಿಪಾಸ್ತಿಗಳನ್ನು ಆಶಿಸಬಾರದು ಎಂಬುದಾಗಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅಂದರೆ ಕ್ರೈಸ್ತ ಜೀವಿತ ಎಂಬುವಂಥದ್ದು ಬರೀ ದೇವರ ಮತ್ತೆ ನಮ್ಮ ಜೊತೆಲಿರುವಂತ ಸಂಬಂಧವು ಮಾತ್ರವಲ್ಲ, ನಮ್ಮ ಮತ್ತೆ ಮನುಷ್ಯರ ಜೊತೆಗಿರುವಂತ ಸಂಬಂಧವೂ ಕೂಡ ಅದರಲ್ಲಿ ಒಳಪಟ್ಟಿದೆ. ಆದ್ದರಿಂದ ದೇವರ ದೃಷ್ಟಿಯಲ್ಲಿ ನಾವು ಪರಿಪೂರ್ಣತೆ ಉಳ್ಳವರಾಗಿ ಕಾಣಿಸಬೇಕಾದ್ರೆ ಆತನ ಜೊತೆಲಿರುವಂತ ಸಂಬಂಧವು ಸರಿಯಾಗಿರಬೇಕು. ಅಷ್ಟು ಮಾತ್ರವಲ್ಲ, ಮನುಷ್ಯರೊಟ್ಟಿಗಿರುವಂತ ಸಂಬಂಧವನ್ನ ಕೂಡ ನಾವು ದೇವರು ಹೇಳಿದ ರೀತಿಯಲ್ಲಿ ಕಾದುಕೊಳ್ಳಬೇಕು. ಆತನು ಹೇಳಿದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸಿದ ಪ್ರಕಾರ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ನಿಮ್ಮ ನೆರೆಯವರನ್ನ ಪ್ರೀತಿಸಿರಿ ಎಂಬುದಾಗಿ. ಇದೆಲ್ಲವೂ ಕೂಡ ದೇವರು ನಮ್ಮಿಂದ ಎದುರು ನೋಡ್ತಾ ಇರುವಂತ ಕಾರ್ಯ. ನಾವು ಮನುಷ್ಯರೊಟ್ಟಿಗೆ ಇಟ್ಟುಕೊಳ್ಳಬೇಕಾದ ಸಂಬಂಧದ ಕುರಿತಾಗಿ ಆತನು ವಿವರಿಸಿರುವಂತ ವಿಷಯಗಳು. ಇದನ್ನು ಕೂಡ ನಾವು ಸ್ಪಷ್ಟವಾಗಿ ಅರಿತು ಜೀವಿಸುವಾಗಲೇ ದೇವರ ದೃಷ್ಟಿಯಲ್ಲಿ ಪರಿಪೂರ್ಣತೆಯನ್ನ ಹೊಂದಲಿಕ್ಕೆ ಸಾಧ್ಯ. ಕೆಲವರನ್ನ ನೋಡುವುದಾದ್ರೆ ಅವರು ಮನುಷ್ಯರಿಗೆ ಸೇರದವರಾಗಿ, ಮನುಷ್ಯರಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ, ದೇವರೊಟ್ಟಿಗೆ ನಾವು ಚೆನ್ನಾಗಿರುತ್ತೇವೆ, ದೇವರೊಟ್ಟಿಗೆ ನಾವು ಇರುತ್ತೇವೆ ಎಂಬುದಾಗಿ ವಕ್ರತನವನ್ನ, ಬುದ್ಧಿಗೇಡಿತನವನ್ನ ತೋರಿಸುತ್ತಾರೆ. ಅಂತವರಿಗೆ ವಾಕ್ಯದ ಅರಿವೇ ಇಲ್ಲ ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳುಕೊಳ್ಳಬಹುದು. ಕಾರಣ ದೇವರ ವಾಕ್ಯವು ದೇವರೊಟ್ಟಿಗಿರುವಂತಹ ಸಂಬಂಧವನ್ನ ಮಾತ್ರ ವಿವರಿಸದೆ ಮನುಷ್ಯರೊಟ್ಟಿಗಿರುವಂತಹ ಸಂಬಂಧವನ್ನ ಕೂಡ ಸ್ಪಷ್ಟವಾಗಿ ವಿವರಿಸಿದೆ. ಅದರಂತೆ ನಡೆಯಬೇಕಾಗಿರುವಂಥದ್ದು ನಮ್ಮ ಪ್ರತಿಯೊಬ್ಬೊಬ್ಬರ ಕರ್ತವ್ಯ. ಆಗಲೇ ದೇವರ ದೃಷ್ಟಿಯಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಆತನ ಹೃದಯಕ್ಕೆ ಸಂತೋಷವನ್ನ ಉಂಟು ಮಾಡಿ ವಾಗ್ದಾನದ ಶ್ರೇಷ್ಠತೆಗಳನ್ನ ಅನುಭವಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರೊಟ್ಟಿಗಿರುವಂತ ನಿಮ್ಮ ಸಂಬಂಧವು ಸರಿಯಾಗಿರಬೇಕು. ಅದೇ ರೀತಿಯಲ್ಲಿ ದೇವರು ಹೇಳಿರುವ ಪ್ರಕಾರವಾಗಿ ಮನುಷ್ಯರೊಟ್ಟಿಗೆ ಕೂಡ ನೀವು ಸಂಬಂಧವನ್ನ ಕಾದುಕೊಳ್ಳಬೇಕು. ಆ ದೇವರ ಪ್ರೀತಿಯನ್ನ, ಸ್ವಭಾವಗಳನ್ನ ತೋರ್ಪಡಿಸಬೇಕು ಎಂಬುದನ್ನ ತಿಳಿದವರಾಗಿ ವಾಕ್ಯಗಳನ್ನ ಸ್ಪಷ್ಟವಾಗಿ ಅರಿತು ಅದಕ್ಕೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ನಿನ್ನನ್ನು ನಾವು ಯಾವ ರೀತಿಯಾಗಿ ಗೌರವಿಸಬೇಕು, ನಿನ್ನ ಜೊತೆಲಿರುವಂತಹ ಸಂಬಂಧವು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಮಾತ್ರ ತಿಳಿಸದೆ ಅಪ್ಪ, ಮನುಷ್ಯರ ಸಂಗಡ ನಾವು ಯಾವ ರೀತಿಯಾಗಿರಬೇಕು, ಮನುಷ್ಯರ ಸಂಗಡ ನಾವು ಯಾವ ರೀತಿಯಾಗಿ ವರ್ತಿಸಬೇಕು, ಎಂತಹ ಸ್ವಭಾವಗಳನ್ನ ಪ್ರತಿಬಿಂಬಿಸಬೇಕು ಎಂಬುದಾಗಿ ಕೂಡ ನೀನು ಸ್ಪಷ್ಟವಾಗಿ ತಿಳಿಸಿರುವಂತಹ ನಿಮಿತ್ತವಾಗಿ ಅವುಗಳನ್ನ ಪೂರ್ಣವಾಗಿ ನೆರವೇರಿಸುವಂತೆ, ಅವುಗಳನ್ನ ಪೂರ್ಣವಾಗಿ ಕೈಗೊಂಡು ನಡೆಯುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯಿಸು. ಈ ದಿವಸಗಳಲ್ಲಿ ಕರ್ತನೆ, ಇತರರ ಕುರಿತಾಗಿರುವಂತಹ ದ್ವೇಷ, ಕಹಿತನ, ಹಗೆ, ಹೊಟ್ಟೆ ಕಿಚ್ಚು, ಎಲ್ಲ ಅಸಮಾಧಾನಗಳು ಜೀವಿತವನ್ನ ಬಿಟ್ಟು ಹೋಗಲಿ. ಕ್ಷಮಿಸುವಂತ ಮನಸ್ಸನ್ನು ಅನುಗ್ರಹಿಸು. ತಗ್ಗಿಸಿಕೊಂಡು ಅಪ್ಪ ಅವರನ್ನ ನಿನ್ನ ಸ್ವಭಾವದಿಂದ ಬದಲಾಯಿಸುವಂತ ಮನಸ್ಸನ್ನ ಅನುಗ್ರಹಿಸು. ನಿನ್ನ ಕೃಪೆಯನ್ನ ದಯಪಾಲಿಸು ರಾಜ. ಈ ದಿವಸಗಳಲ್ಲಿ ಕರ್ತನಿನ ವಾಕ್ಯವನ್ನ ಸ್ಪಷ್ಟವಾಗಿ ತಿಳಿಯದೆ ವಕ್ರತನಗಳಲ್ಲಿ, ಬುದ್ಧಿಗೇಡಿತನದಲ್ಲಿ ಜೀವಿಸಿ ಹಗೆಗಳಿಗೆ, ಹೊಟ್ಟೆ ಕಿಚ್ಚು, ಕಹಿತನಗಳಿಗೆ ಆಸ್ಪದವನ್ನ ಕೊಟ್ಟು ತಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನ, ಮೇಲುಗಳನ್ನ ಕಳಕೊಂಡು ವ್ಯಾಧಿಯಲ್ಲಿ, ಬಂಜೆತನದಲ್ಲಿ, ಅನಾರೋಗ್ಯಗಳಲ್ಲಿ ಬಿದ್ದಿರುವಂತಹ ಜೀವಿತಗಳು, ನಷ್ಟಗಳಲ್ಲಿ ಒಳಗಾಗಿರುವಂತಹ ಜೀವಿತಗಳು ಈ ಸಮಯದಲ್ಲಿ ಮನ ತಿರುಗುವಾಗಲೇ ನಿನ್ನ ಬಲವು ಜೀವಿತಗಳನ್ನ ಮುಟ್ಟಲಿ. ರೋಗಗಳು ನೀಗಿ ಹೋಗಲಿ. ಬಂಜೆತನದ ಶಾಪವು
ತೊಲಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಹಣಕಾಸಿನ ಸಮಸ್ಯೆಗಳು, ಸಾಲಭಾರಗಳು ಪೂರ್ಣವಾಗಿ ಇಲ್ಲದೆ ಹೋಗುವಂತ ಶ್ರೇಷ್ಠ ಬಾಗಿಲನ್ನು ನೀನು ತೆರೆದು ಕೊಡು ರಾಜ. ನಿನ್ನ ಮಕ್ಕಳು ವಿಧೇಯರಾದಂಥ ನಿಮಿತ್ತವಾಗಿ ಶ್ರೇಷ್ಠತೆಯಿಂದ ನೀನು ಮಾನಿಸು. ನೀನು ಆ ರೀತಿಯಾಗಿ ಮಾಡುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ಮನೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ, ಆಮೇನ್.